ಎಲ್ರಿಗೂ ನಮಸ್ಕಾರಗಳು. ಮೊನ್ನೆ ಬಸವ ಕಲ್ಯಾಣದಲ್ಲಿ ರೈತರ ಒಂದು ಬೃಹತ್ ಅರೆಬತ್ತಲೆ ಪ್ರತಿಭಟನೆಯನ್ನು ನಾವು ನೋಡಿದ್ವಿ. ಭಾರತೀಯ ಜನತಾ ಪಕ್ಷ ಬಸವ ಕಲ್ಯಾಣದ ವತಿಯಿಂದ ಇಲ್ಲಿನ ಜನಪ್ರಿಯ ಶಾಸಕರಾದ ಶ್ರೀ ಶರಣು ಸಲ್ಗರ್ ಅವರ ನೇತೃತ್ವದಲ್ಲಿ ಆ ಒಂದು ಬೃಹತ್ ಅರೆಬತ್ತಲೆ ಹೋರಾಟವನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡಲಾಯಿತು. ಇವತ್ತು ಕಾಂಗ್ರೆಸ್ನವರು ಆ ಹೋರಾಟವನ್ನು ನೋಡಿ ಗಾಬರಿಗೊಂಡು ಶಾಸಕರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಮಾತುಗಳನ್ನು ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಶಾಸಕರು ತಮ್ದೇನಾದ್ರೂ ಸ್ವಾರ್ಥಕ್ಕಾಗಿ ಆ ಹೋರಾಟವನ್ನು ಮಾಡಿದ್ರ? ಇಲ್ಲಿನ ಶಾಸಕರಾಗಿರ್ತಕ್ಕಂಥವ್ರ ಆದ್ಯ ಕರ್ತವ್ಯ ಇಲ್ಲಿನ ಪ್ರತಿಯೊಬ್ಬ ಬಡ ರೈತರು ಕೂಡ ಚೆನ್ನಾಗಿ ಬಾಳಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅವರು ಸರ್ಕಾರದಲ್ಲಿ ಅವತ್ತು ಮನವಿ ಮಾಡ್ಕೊಂಡಿರೋದಾದ್ರೂ ಏನು? ಮೊದಲನೇ ಮನವಿ ಏನಪ್ಪಾ ಅಂತಂದ್ರೆ, ಯಾವ ರೀತಿಯಾಗಿ ಅತಿಯಾದ ಮಳೆಯಿಂದ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದವೋ ಆ ಬೆಳೆಗೆ ತಾವು ಪರಿಹಾರವನ್ನು ಒದಗಿಸಿಕೊಡಿ. ಪ್ರತಿ ಎಕರೆಗೆ 25,000 ತಾವು ಪರಿಹಾರ ಧನವನ್ನು ಕೊಡಬೇಕು ಅಂತ ಸರ್ಕಾರದಲ್ಲಿ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಎರಡನೇ ಮನವಿ ಏನಾಗಿದೆ ಸರ್ಕಾರದಲ್ಲಿ? ಇವತ್ತು ರೈತರು ಏನ್ ರಾಷ್ಟ್ರೀಕೃತ ಹಾಗೂ ಸಹಕಾರಿ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದಿದ್ದಾರೆ. ಈ ಒಂದು ಬೆಳೆ ನಾಶದಿಂದಾಗಿ ಅವರು ಆ ಸಾಲ ಮರುಪಾವತಿ ಮಾಡತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಆ ರೈತರು ಅವ್ರ ಮಕ್ಕಳು ಮದುವೆ ಮಾಡಬೇಕು ಅಂತಂದ್ರೆ ಕಷ್ಟದಲ್ಲಿದ್ದಾರೆ. ಇವತ್ತು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂದ್ರೆ ಕಷ್ಟದಲ್ಲಿದ್ದಾರೆ. ಇವತ್ತು ಮಕ್ಕಳಿಗೆ ಒಂದು ದವಾಖಾನೆ ತೋರಿಸಬೇಕಾದ್ರೆ ಕಷ್ಟದಲ್ಲಿದ್ದಾರೆ. ಅಂತ ರೈತರ ಸಾಲವನ್ನ ತಾವು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತಂದು ಕೋರ್ಕೊಂಡಿರ್ತಕ್ಕಂಥದ್ದು ತಪ್ಪ. ಪಕ್ಕದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿಯೂ ಕೂಡ ಅತಿಯಾದ ಮಳೆಯಿಂದ ಅಲ್ಲಿಯೂ ಕೂಡ ರೈತರ ಬೆಳೆ ನಾಶವಾಗಿದೆ. ಅಲ್ಲಿನ ಭಾರತೀಯ ಜನತಾ ಪಕ್ಷದ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸರ್ಕಾರ ಅಲ್ಲಿರ್ತಕ್ಕಂಥ ರೈತರಿಗೆ ಒಂದು ಪರಿಹಾರವನ್ನು ಯಾವ ರೀತಿಯಾಗಿ ಒದಗಿಸಿಕೊಟ್ಟಿದೆ ನೋಡಿ. ಆ ರೂಪದಲ್ಲಿ ಅಲ್ಲಿ ಅವರು ಪ್ರತಿ ಹೆಕ್ಟರ್ಗೆ 47,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ನೀವು ಕೂಡ ಅದೇ ರೀತಿಯಾಗಿ ಮಾಡಿ ಅಂತ ತಮ್ಮಲ್ಲಿ ಕೋರ್ಕೊಳ್ಳೋದು ನಾವು ತಪ್ಪ? ಇವತ್ತು ರೈತರ ಬೆಳೆ ವಿಮೆ ಹಣನ ಆದಷ್ಟು ಬೇಗ ತಾವು ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ನಾವು ಕೋರ್ಕೊಂಡಿರ್ತಕ್ಕಂಥದ್ದು ತಪ್ಪ? ಇವತ್ತು ನೀವು ಏನ್ ಹೇಳ್ತಾ ಇದ್ದೀರಾ, ಅದು ಒಂದು ಡೊಂಬರಾಟಿಕೆ ಇತ್ತು ಆ ಪ್ರತಿಭಟನೆ ಅಂತಕ್ಕಂಥ ಮಾತನಾಡಿದ್ದೀರಾ. ಆ ಪ್ರತಿಭಟನೆಯಲ್ಲಿ 90% ಜನರು ರೈತರೇ ಇಲ್ಲ ಅಂತಕ್ಕಂಥ ಮಾತನಾಡಿದ್ದೀರಾ. ಅಲ್ಲ ಸ್ವಾಮಿ, ಆ ಪ್ರತಿಯೊಂದನ್ನು ಕೂಡ ನಾವು ವಿಡಿಯೋ ಇಟ್ಟಿದ್ದೀವಿ, ಲೈವ್ ಇದೆ, ಪ್ರತಿಯೊಂದು ಕೂಡ ತಾವು ಗಮನಿಸಬಹುದು. ಅದರಲ್ಲಿ ಯಾರಾದ್ರೂ ರೈತರು ಇಲ್ಲ ಅಂತ ನಿಮ್ಗೆ ಅನ್ಸುತ್ತ? ಅದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾಡಲಾಗಿರ್ತಕ್ಕಂಥ ಪ್ರತಿಭಟನೆ, ಸರ್ಕಾರದ ಕಣ್ಣನ್ನು ತೆರೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪ್ರತಿಭಟನೆ. ಅವತ್ತು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಪ್ರತಿಭಟನೆಯನ್ನ ನೀವು ಡೊಂಬರಾಟಿಕೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀರಾ. ತಮಗೆ ನಾಚಿಕೆ ಆಗ್ಬೇಕು. ಶಾಸಕರು ಇವತ್ತು ರೈತರ ಕಷ್ಟವನ್ನು ಅರಿತು ಅವರ ಹೊಲಗಳಲ್ಲಿ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅಂತಕ್ಕಂಥ ತೋರಿಸುವ ಸಲುವಾಗಿ ಆ ನೀರಿನಲ್ಲಿ ಇಳಿದಿರ್ತಕ್ಕಂಥದ್ದು ತಾವು ಇವತ್ತು ನಾಟಕೀಯ ರೂಪ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ಇಳಿದಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಹೇಗೆ ಅರ್ಥ ಆಗುತ್ತೆ? ರೈತರ ಕಷ್ಟ ತಮ್ಗಾದ್ರೂ ಹೇಗೆ ಅರ್ಥ ಆಗುತ್ತೆ? ನಿಮ್ಮಿಂದಂತೂ ನೀರಲ್ಲಿ ಇಳಿಲಿಕ್ಕಾಗಲ್ಲ, ಕಾಂಗ್ರೆಸ್ನಿಂದ ನೀರಲ್ಲಿ ಇಳಿಲಿಕ್ಕೂ ಆಗಲ್ಲ. ರೈತರ ಕಷ್ಟವನ್ನ ಸರ್ಕಾರಕ್ಕೆ ತೋರಿಸಲಿಕ್ಕೆ ಶರಣು ಸಲ್ಗರ್ ಅವರು ಸ್ವತಃ ತಮ್ಮ ಶರೀರದ ಮೇಲೆ ಯಾವ ರೀತಿಯಾಗಿ ಚಾಬುಕದ ಏಟುಗಳನ್ನು ಪಡೆದಿದ್ದಾರೋ, ಯಾವ ರೀತಿಯಾಗಿ ನೋವನ್ನ ಸರ್ಕಾರಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸವಂತೂ ತಮ್ಮ ಕಾಂಗ್ರೆಸ್ನವರ ಕೈಯಿಂದ ಆಗಲ್ಲ. ನಿಮ್ಗೆ ಗೊತ್ತು, ಅವತ್ತು ಶರಣು ಸಲ್ಗರ್ ಅವರಿಗೆ ಈ ಒಂದು ಸಿದ್ದರಾಮಯ್ಯನವರ ಮುಖವಾಡವನ್ನು ಧರಿಸಿರ್ತಕ್ಕಂಥ ವ್ಯಕ್ತಿ, DK ಶಿವಕುಮಾರ್ ಅವರ ಮುಖವಾಡವನ್ನ ಧರಿಸಿರ್ತಕ್ಕಂಥ ವ್ಯಕ್ತಿ, ಇವತ್ತು ಕೃಷ್ಣ ಬೈರೇಗೌಡ ಅವರ ಮುಖವಾಡವನ್ನು ಧರಿಸಿರ್ತಕ್ಕಂಥ ವ್ಯಕ್ತಿ, ಅವರೆಲ್ಲರೂ ಅವರ ಶರೀರದ ಮೇಲೆ ಚಾಬುಕಿನ ಏಟನ್ನು ಹೊಡಿತಾ ಇರತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಶಾಸಕರು ಕೊಡ್ತಕ್ಕಂಥ ಸಂದೇಶ ಏನಾಗಿತ್ತು? ಅಲ್ಲ ಸಿದ್ದರಾಮಯ್ಯನವರೇ, ಅಲ್ಲೇ DK ಶಿವಕುಮಾರ್ ಅವರೇ, ಅಲ್ಲ ಕೃಷ್ಣ ಬೈರೇಗೌಡ ಅವರೇ, ತಾವು ಹೊಡಿತಕ್ಕಂಥದ್ದು ಈ ಶರಣು ಸಲ್ಗರ್ಗಲ್ಲ. ನೀವು ಹೊಡಿತಾ ಇರ್ತಕ್ಕಂಥದ್ದು ನನ್ನ ವಿಧಾನಸಭಾ ಕ್ಷೇತ್ರದ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತರಿಗೆ ನೀವು ಹೊಡಿತಾ ಇದ್ದೀರಾ. ರೈತರ ಕಷ್ಟದಲ್ಲಿ ತಾವು ಭಾಗಿಯಾಗ್ತಾ ಇಲ್ಲ ಅಂತ ತೋರಿಸಲಿಕ್ಕೆ ಅದನ್ನು ಮಾಡಿರ್ತಕ್ಕಂಥದ್ದು. ಅದನ್ನ ನೀವು ಡೊಂಬರಾಟಿಕೆ ಅಂತ ಹೇಳ್ತೀರಾ. ನಿಮಗೆ ಸ್ವಲ್ಪ ಆದ್ರೂ ಕಿಂಚಿತ್ತಾದ್ರೂ ರೈತರ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು ಅಂತಕ್ಕಂಥದ್ದು ನಿಮ್ಗೆ ಕನಿಷ್ಠ ಪರಿಜ್ಞಾನವೂ ಕೂಡ ಇಲ್ವಾ? ಇವತ್ತು ನೀವಂತೂ ಆರಾಮ್ ಅಯಾಸಿ ಜೀವನವನ್ನ ನಾವು ಬಾಳ್ತಾ ಇದ್ದೀರಾ. ಇವತ್ತು ರೈತರು ಯಾವ ರೀತಿಯಾಗಿ ಬೆಳೆ ನಾಶದಿಂದ ಈ ಎಲ್ಲಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ಈ ಎಲ್ಲ ರಾಜಕೀಯ ಮಾಡೋದನ್ನು ಬಿಟ್ಕೊಡಿ. ಇವತ್ತು ಇಡೀ ವಿಧಾನಸಭಾ ಕ್ಷೇತ್ರ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನರು ಕರೆಗಳನ್ನು ಮಾಡಿ ಶಾಸಕರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೈತರು ಅವ್ರಿಗೆ ಹೇಳ್ತಾ ಇದ್ದಾರೆ, ನಮ್ಮ ಸಲುವಾಗಿ ತಾವು ಅಷ್ಟೊಂದು ಪ್ರತಿಭಟನೆಯನ್ನು ಮಾಡಿದ್ದೀರಾ, ಸ್ವಂತ ತಮ್ಮ ಶರೀರದ ಮೇಲೆ ಏಟುಗಳನ್ನ ತಿಂದಿದ್ದೀರಾ ಅಂತಕ್ಕಂಥ ಪ್ರಶಂಸೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಬರೀ ರಾಜಕೀಯಗೋಸ್ಕರ ಯಾರಿಗೋ ಒಬ್ಬರಿಗೆ ಸಂತೋಷ ಪಡಿಸೋಗೋಸ್ಕರ ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ಬಂದು ಸುಳ್ಳು ಆರೋಪಗಳನ್ನು ಮಾಡ್ತಿರಲ್ಲ. ನಿಮ್ಗೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ನಾಚಿಕೆ ಅಂತಿದ್ರೆ ಈಗಲಾದ್ರೂ ತಮ್ಮ ತಮ್ಮ ಶಬ್ದಗಳಿಂದ ಹೊರಗಡೆ ಬಂದು ರಾಜಕೀಯ ಅಂತಕ್ಕಂಥದ್ದನ್ನು ಬಿಟ್ಟು ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಿ, ಸಿದ್ದರಾಮಯ್ಯನವರ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ಮಾಡಿ. ನೀವು ಕೊಟ್ಟಿರ್ತಕ್ಕಂಥ ಹಣ ರೈತರ ಒಂದು ತುಟಿ
ರೊಟ್ಟಿಯ ಮೇಲೆ ಒಂದು ತುಪ್ಪ ಸವರಿದ ಹಾಗಾಗುತ್ತೆ. ದಯಮಾಡಿ ತಾವು ಕೂಡ ಪಕ್ಕದ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಪರಿಹಾರ ಕೊಟ್ಟಿದ್ದಾರೆ, ನೀವು ಕೂಡ ಆ ರೀತಿ ಪರಿಹಾರ ಕೊಡ್ಬೇಕಂತ ಕಾಂಗ್ರೆಸ್ನವರು ಕೂಡ ಅವ್ರಿಗೆ ಒತ್ತಡ ಹಾಕಿ. ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ನೀವು ಕೂಡ ಯಾವ ರೀತಿಯಾಗಿ ಶರಣು ಸಲ್ಗಾರ್ ಅವರು ಪ್ರತಿಭಟನೆ ಮಾಡಿದ್ದಾರೋ ಅದೇ ರೀತಿ ಒತ್ತಡ ತಾವು ಕೂಡ ಮುಖ್ಯಮಂತ್ರಿ ಅವರ ಮೇಲೆ ಹಾಕಿ ಅವ್ರು ಕೊಟ್ಟಿರ್ತಕ್ಕಂಥ ಪರಿಹಾರ, ಕೊಟ್ಟಿರ್ತಕ್ಕಂಥ ಅಲ್ಪ ಪರಿಹಾರವನ್ನ ಯಾವ ರೀತಿಯಾಗಿ ತಾವು ಹೇಳ್ತಾ ಇದ್ದೀರಪ್ಪ ಅಂತಂದ್ರೆ ನಿಮಗೆ ರೈತರ ಕಷ್ಟ ಯಾವತ್ತೂ ಕೂಡ ಅರ್ಥ ಆಗಲ್ಲ ಅಂತಕ್ಕಂಥದನ್ನ ತಾವೇ ಸ್ವತಃವಾಗಿ ಹೇಳ್ಕೊಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಈ ನಿಟ್ಟಿನಲ್ಲಿ ಹೇಳ್ತೀನಿ. ಇದರಲ್ಲಿ ಯಾವುದೇ ರೀತಿಯಾದಂತ ರಾಜಕೀಯ ಬೇಡ. ನಾವು ನೀವು ಎಲ್ಲರೂ ಸೇರಿ ಕೈಲಾದಷ್ಟು ರೈತರ ಸಹಾಯ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.